ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರು ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ, ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ. ಬನ್ನಿ ಇವತ್ತಿನ ವಿಡಿಯೋ ಒಳಗಡೆ ಹೋಗೋಣ. ಇವತ್ತಿನ ದಿನ ಬಂದು ನನಗೆ ತುಂಬ ಇಷ್ಟವಾಗಿರೋ ದಿನನೇ ಅಂದ್ಕೊಬೋದು. ಏನಪ್ಪ ಅಂದರೆ ಇವತ್ತು ನಮ್ಮಮ್ಮನ ಬರ್ತಡೇ ಇದೆ. ಅದಕ್ಕೋಸ್ಕರ ಬೇಗನೆ ಎಲ್ಲ ಕೆಲಸ ಮುಗಿಸ್ಕೊಂಡು ಅಮ್ಮನ ಮನೆಗೆ ಹೋಗೋಣ ಅಂತ. ಬಟ್ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ. ಅವರಿಗೆ ಬರ್ತಡೇ ನಮಗೆ ಗೊತ್ತು ಅನ್ನೋದೇ ಮರ್ತೋಗ್ಬಿಟ್ಟಿದ್ದಾರೆ. ಅವ್ರು ಅಂದ್ಕೊಂಡಿದ್ದಾರೆ ಎಲ್ಲೋ ಮರ್ತೋಗಿರಬೇಕು ಅಂದ್ಬಿಟ್ಟು. ಅದಕ್ಕೋಸ್ಕರ ಇವತ್ತು ಸರ್ಪ್ರೈಸಾಗಿ ಹೋಗಿ ಗಿಫ್ಟ್ ಕೊಡೋಣ ಅಂತ. ಗಿಫ್ಟ್ ಅಂದರೆ ಅವರೇನು ಇಷ್ಟಪಡೋವಂಥದ್ದು ದೊಡ್ಡ ಗಿಫ್ಟ್ ಏನಿಲ್ಲ. ಅವ್ರಿಗೆ ತುಂಬ ಇಷ್ಟವಾಗಿರೋದು ಸ್ಯಾರಿ, ಅದನ್ನೇ ತೊಗೊಂಡೋಗೋಣ ಅಂತ ಅಂದ್ಕೊಂಡು ತೊಗೊಂಡೋಗೋಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಈಗ ಫಸ್ಟು ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಮಾಡ್ಕೊಂಬಿಟ್ಟು ಎಲ್ಲರಿಗೂ ಕಾಫಿ ಕೊಟ್ಟು ಆನಂತರ ಮಿಕ್ಕಿದ ಕೆಲಸ ಮಾಡ್ಕೊಳ್ಬೇಕು. ಸಿಂಪಲಾಗಿ ಇವತ್ತು ಬೆಂಡೆಕಾಯಿ ರೈಸ್ ಮಾಡಿದ್ದೆ. ಬೇಗನೆ ಆಗೋದು ಅಂದರೆ ಅದೇನೇ ಅಲ್ವಾ. ನನಗೆ ಕೆಲವೊಂದು ಎಲ್ಲನೋ ಹೋಗಬೇಕು ಅಂದರೆ ಬೇಗ ರೈಸ್ ಐಟಮ್ಸ್ಗಳು ಮಾಡ್ಕೊಂಬಿಟ್ರೆ ಬೇಗನೆ ಆಗೋಗ್ಬಿಡುತ್ತೆ ಅಂದ್ಬಿಟ್ಟು ಬೆಂಡೆಕಾಯಿ ರೈಸ್ ಮಾಡಿದ್ದೆ. ನಾನು ಶಾರ್ಟ್ಸಲ್ಲಿ ಹಾಕಿದ್ದೀನಿ ಬೆಂಡೆಕಾಯಿ ರೈಸ್ ಯಾವ ಥರ ಮಾಡೋದು ಅಂದ್ಬಿಟ್ಟು ಶಾರ್ಟ್ಸಲ್ಲೂ ಹಾಕಿದ್ದೀನಿ. ಹಾಗೆ ನಂದು ಹಳೇ ವ್ಲಾಗ್ ಯಾರನ್ನ ನೋಡ್ಕೊಂಡು ಬಂದಿದ್ದರೆ ಅದರಲ್ಲೂ ಅಷ್ಟೇ ಬೆಂಡೆಕಾಯಿ ರೈಸ್ ಬಾತ್ ಆಗಲಿ ತುಂಬ ವೆರೈಟಿ ಆಗಿರೋ ಬ್ರೇಕ್ಫಾಸ್ಟ್ ರೆಸಿಪಿಗಳು ತುಂಬ ನನ್ನ ಚಾನಲಲ್ಲಿದೆ. ನೀವು ಬೇಕು ಅಂದರೆ ಚೆಕ್ ಮಾಡ್ಕೊಬೋದು. ಬೇಗ ಕ್ವಿಕ್ಕಾಗಿ ಮಾಡಬೇಕು ಅನ್ನೋರು ರೈಸ್ ಐಟಮ್ಸೇ ಬೆಟರ್ ಅಂತ ಅಂದ್ಕೊಳ್ಬೋದು. ಈಗ ಎಲ್ಲ ಕೆಲಸ ಮುಗಿದಿದೆ. ಎಲ್ಲ ಕೆಲಸ ಮುಗಿದ ನಂತರ ಈಗ ಫಸ್ಟು ವಾರ ಮಾಡ್ಕೊಂಬಿಡೋಣ ಅಂತ ಬೇಗ ವಾರ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಮನೆಯಲ್ಲಿ ಎಲ್ಲ ಕೆಲಸ ಹಾಗೆ ಪೆಂಡಿಂಗ್ ಬಿಟ್ಟು ಹೋಗ್ಲಿಕ್ಕೆ ಆಗಲ್ವಲ್ಲ. ಎಲ್ಲನೂ ಹೋಗಬೇಕು ಅಂದರೆ ಒಂದು ಕ್ಲೀನಾಗಿ ಕಂಪ್ಲೀಟಾಗಿ ಮನೆ ಕೆಲಸ ಮುಗಿಸ್ಕೊಂಡ್ರೆ ಸಮಾಧಾನ ಅಂತ. ಇನ್ನು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಇನ್ನು ಪೂಜೆನೂ ಮುಗಿಸ್ಕೊಳ್ತಾ ಇದ್ದೀನಿ. ತುಂಬ ಜನ ಮೆಸೇಜ್ ಮಾಡ್ತಾ ಇದ್ದೀರಾ, ಹಾಗೆಯೇ ಕೆಲವೊಬ್ಬರು ಕಾಲು ಮಾಡ್ತಾ ಇದ್ದೀರಾ, ಯಾಕೆ ಡೈಲಿ ವ್ಲಾಗ್ ಆಗ್ತಾ ಇಲ್ಲ, ಶಾರ್ಟ್ಸ್ ಜಾಸ್ತಿ ಆಗ್ತಾ ಇದ್ದೀರಾ ಅಂತ. ಹೇಳ್ತೀನಿ ಆದಷ್ಟು ಬೇಗ ಯಾಕೆ ನಾನು ಡೈಲಿ ವ್ಲಾಗ್ ಆಗ್ತಾ ಇಲ್ಲ ಅಂದ್ಬಿಟ್ಟು. ಹಾಗೆಯೇ ಇನ್ನು ಮುಂದಕ್ಕೆ ಬರುತ್ತೆ, ಎಲ್ಲ ಥರ ವ್ಲಾಗ್ನೂ ಬರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಟೈಮ್ ತೊಗೊಳ್ತಾ ಇದ್ದೀನಿ. ಯಾಕೆ ಏನು ಅಂದ್ಬಿಟ್ಟು ಮುಂದಿನ ದಿನಗಳಲ್ಲಿ ರಿವೀಲ್ ಮಾಡ್ತೀನಿ. ಇನ್ನು ಸ್ವಲ್ಪ ಅದ್ರ ಬಗ್ಗೆ ಯೋಚನೆ ಮಾಡ್ತಾಯಿದ್ದೀನಿ ಕೆಲವೊಂದು ವಿಷಯದಲ್ಲಿ. ಅದಕ್ಕೋಸ್ಕರನೇ ಯಾಕೆ ಏನು ಎತ್ತ ಎಲ್ಲ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಸ್ವಲ್ಪ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರೋದ್ರಿಂದ ಯಾವ ಥರ ಬರಬೇಕು, ಯಾವ ಥರ ಮುಂದೆ ಇರಬೇಕು, ಇಲ್ಲ ಯಾವ ಥರ ಪ್ರಿಪ್ರೇಷನ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ವಿಡಿಯೋಸ್ ಮಾಡೋದು ಡಿಲೇ ಆಗ್ತಾ ಇದೆ ಅಷ್ಟೇ. ಆದಷ್ಟು ಬೇಗ ಅದು ಏನು ಎತ್ತ ಅಂತೆಲ್ಲ ರಿವೀಲ್ ಮಾಡ್ತೀನಿ. ಯುಗಾದಿ ಹಬ್ಬದಷ್ಟೊತ್ತಿಗೆ ಮಾಡೋಣ ಅಂದ್ಕೊಂಡೆ, ಬಟ್ ಆಗಲ್ಲ. ಯುಗಾದಿ ಹಬ್ಬ ಇನ್ನೊಂದು 2 ದಿನ ಇರೋ ಕಾರಣಕ್ಕೆ ಯುಗಾದಿ ಹಬ್ಬಕ್ಕಂತೂ ಆಗಲ್ಲ. ಈ ವಿಡಿಯೋ ಬಂದು 1 ವಾರ ಆಗಿದೆ ಆಲ್ರೆಡಿ ವಿಡಿಯೋ ಮಾಡಿಕೊಂಡು. ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇನ್ನೊಂದು ವಾರಕ್ಕೆ ಇನ್ನು ಹಬ್ಬ ಎಲ್ಲ ಬರ್ತಾ ಇದೆ. ಇನ್ನು ಹಬ್ಬಕ್ಕೆ ಕ್ಲೀನಿಂಗ್ ಎಲ್ಲ ಇರುತ್ತೆ. ಹಬ್ಬದ ಕ್ಲೀನಿಂಗ್ ವಿಡಿಯೋ ಅಂತೂ ಈ ಸಲ ಏನೂ ಹಾಕಲ್ಲ. ಯಾಕಂದರೆ ಪ್ರತಿ ಸಲಿನೂ ಕ್ಲೀನಿಂಗ್ ವಿಡಿಯೋ ಅದು ಇದು ಅಂದರೆ ನಿಮಗೂ ಬೇಜಾರಾಗುತ್ತೆ. ಡಿಫ್ರೆಂಟಾಗಿರಲಿ, ಯೂಸ್ ಆಗಬೇಕು ಆ ಥರ ವಿಡಿಯೋಸ್ ಮಾಡ್ತೀನಿ. ಮತ್ತು ನಾನು ಅಂದ್ಕೊಂಡಿರೋದು ಕೆಲವೊಂದು ಕೆಲಸ ಯೂಸ್ ಆಗಬೇಕು ಅನ್ನೋ ಥರ ಅಂದ್ಕೊಂಡು ಅದನ್ನು ಮಾಡೋಣ ಅಂತ ಇದ್ದೀನಿ. ಆದಷ್ಟು ಬೇಗ ತಿಳಿಸ್ತೀನಿ ನಿಮಗೆ, ಕಾಯ್ತಾ ಇರಿ ಅಂತ ಹೇಳ್ತಾ ಇವಾಗ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮಾಡಿ ಆನಂತರ ಮತ್ತೆ ಡ್ರೆಸ್ ಚೇಂಜ್ ಮಾಡಿ ಹೊರಟಿದ್ದಾಯಿತು. ಯಾಕೆ ಅಂದರೆ ಸ್ವಲ್ಪ ನೀರೆಲ್ಲ ಬಿದ್ದುಬಿಡ್ತು ಡ್ರೆಸ್ ಮೇಲೆ. ಅದಕ್ಕೋಸ್ಕರ ಡ್ರೆಸ್ ಎಲ್ಲ ಮತ್ತೆ ಚೇಂಜ್ ಮಾಡ್ಕೊಂಡು ಹೊರಟಿದ್ದಾಯಿತು. ಇನ್ನು ನನ್ನ ಹಸ್ಬೆಂಡ್ ಕೂಡ ಬಿಟ್ಟು ಹಾಗೆ ಹೊರಟರು. ಇನ್ನು ಮಕ್ಕಳೆಲ್ಲ ಬರ್ತಾ ಇರೋ ಕಾರಣಕ್ಕೆ ಅಮ್ಮ ಮನೆಗೆ ಮಕ್ಕಳು ಕೂಡ ಬರ್ತೀನಿ ಅಂದರು. ಅಮ್ಮನಿಗೆ ಸರ್ಪ್ರೈಸ್ ಅಂತ ಇರಲಿ ಅಂದ್ಬಿಟ್ಟು ಮಕ್ಕಳನ್ನ ಕರ್ಕೊಂಡೋದೆ. ಇನ್ನು ನಮ್ಮ ಅತ್ತೆ, ಇವ್ರನ್ನ ನೋಡೇ ಇದ್ದೀರ ನನ್ನ ಹಳೆ ವ್ಲಾಗ್ಸಲ್ಲಿ. ಇವ್ರು ಬಂದು ಇವಾಗ ಕೆಲಸದ ಮೇಲೆ ಇಸ್ರೇಲ್ಗೆ ಹೊಟ್ಟೋಗ್ಬಿಟ್ಟಿದ್ದಾರೆ. ಅಲ್ಲಿ ಯುದ್ಧ ನಡೀತಾ ಇರೋ ಕಾರಣಕ್ಕೆ ಪಾಪ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ವಿಡಿಯೋ ಕಾಲಲ್ಲಿ ಅವಾಗವಾಗ ಮಾತಾಡ್ತಾರೆ. ನಮಗೂ ಸ್ವಲ್ಪ ಭಯ, ಅವ್ರು ಯಾವ ಥರ ಇರ್ತಾರೆ ಏನೋ ಅಂದ್ಬಿಟ್ಟು. ಅದಕ್ಕೆ ಈಗ ಅಮ್ಮನಿಗೆ ವಿಶ್ ಮಾಡೋದಕ್ಕೆ ಅಂತ ವಿಡಿಯೋ ಕಾಲ್ ಮಾಡಿದ್ರಲ್ಲ, ಹಾಗೇ ನಾನು ಮಾತಾಡ್ತಾ ಇದ್ದೆ. ಪಾಪ ಅವರು ಈ ಟೈಮಲ್ಲೇ ಹೋಗಿ ಅಲ್ಲಿ ಕೆಲಸದ ಮೇಲೆ ಅಂತ ಹೋದ್ರು, ಅಲ್ಲೇ ಸ್ಟ್ರಕ್ ಆಗಿದ್ದಾರೆ ಅಂದರು. ಕೆಲಸ ಇನ್ನೂ ಒಂದು 2 ವರ್ಷ ಇತ್ತು. ಅದ್ರ ಮಧ್ಯೆ ಹೋಗ್ಬಿಟ್ಟು ಇವಾಗ ಪಾಪ ಬರಲಿಕ್ಕೂ ಆಗ್ತಾಯಿಲ್ಲ, ಇರಲಿಕ್ಕೂ ಆಗ್ತಾಯಿಲ್ಲ. ಆ ಥರ ತುಂಬ ಯುದ್ಧ ನಡೀತಾ ಇದೆ ಅಂತ ಕೂಡ ಹೇಳ್ತಾಯಿದ್ರು. ಸರಿ, ಈಗ ಅಮ್ಮನಿಗೆ ಗಿಫ್ಟ್ ಕೊಟ್ಟಿದ್ದಾಯಿತು. ಅಮ್ಮನಿಗೆ ತುಂಬ ಇಷ್ಟವಾಗಿರೋ ಸ್ಯಾರಿ ಇದು. ಅಂದರೆ ಸಾಫ್ಟ್ ಸ್ಯಾರಿ ಅಂದರೆ ಅವ್ರು ತುಂಬ ಇಷ್ಟಪಡ್ತಾರೆ. ಇಷ್ಟ ಆಯಿತು ಅಂತ ಅಂದರು. ನಮ್ಮಮ್ಮನಿಗಂತೂ ಸ್ಯಾರಿಗಳನ್ನ ಒಪ್ಸೋದಂತೂ ತುಂಬ ಕಷ್ಟ. ಯಾಕಂದರೆ ಅವರು ತುಂಬ ಸಾಫ್ಟ್ ಸ್ಯಾರಿನೇ ಕೇಳ್ತಾರೆ. ಹಾಗೆಯೇ ತಿಂಡಿ ಎಲ್ಲ ಮಾಡಿಟ್ಟಿದ್ನಲ್ಲ, ನಾನು ತಿಂಡಿ ಮಾಡೋದೇ ಮರ್ತೋಗ್ಬಿಟ್ಟಿದ್ದೆ. ನಾನು ಬರೋಷ್ಟರಲ್ಲಿ ಅಮ್ಮ ಚಪಾತಿ ಮಾಡಿ ಚಟ್ನಿ ಪುಡಿ ಮಾಡಿದರು. ನನಗಂತೂ ಅಮ್ಮ ಮಾಡೋ ಅಡುಗೆಯಲ್ಲಿ
ಎಲ್ಲ ಅಡುಗೆನೂ ಇಷ್ಟನೇ. ಅದರಲ್ಲಿ ನಾನು ಬರ್ತೀನಿ ಅಂದ್ಬಿಟ್ಟು ಚಟ್ನಿ ಪುಡಿ ಎಲ್ಲ ಮಾಡಿ ಇಕ್ಕಿದ್ರಲ್ಲ, ಬಿಸಿ ಬಿಸಿ ಚಪಾತಿ ಇತ್ತು. ಈ ಥರ ಚಟ್ನಿ ಪುಡಿ ಅದ್ರ ಮೇಲೆ ತುಪ್ಪ ಎಲ್ಲ ಹಾಕೊಂಡು ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಅಮ್ಮ ಹೇಳ್ತಾ ಇದ್ದಿದ್ದು ನಾವು ಬಂದೇ ಬರ್ತೀವಿ ಅಂತ ಗೊತ್ತಿತ್ತು ಅಂತಂದರೆ, ಮಕ್ಕಳು ಬರ್ತಾರೆ ಅಂತ ಗೊತ್ತಿಲ್ಲ, ನಾನು ಬಂದೇ ಬರ್ತೀನಿ ಅಂತ ಗೊತ್ತಿತ್ತು ಅಂತ ಅಂದರು. ಅದಕ್ಕೋಸ್ಕರ ಚಪಾತಿ ಎಲ್ಲ ಮಾಡಿ ಇಟ್ಬಿಟ್ಟಿದ್ರು. ಇನ್ನು ಇದೆಲ್ಲ ಮುಗಿಯೋಷ್ಟರಲ್ಲಿ ಅಮ್ಮನ ಮನೆ ಮುಂದೆನೇ ಒಂದು ಹಾಸ್ಪಿಟಲ್ ಇದೆ, ಗೌರ್ಮೆಂಟ್ ಹಾಸ್ಪಿಟ್ಲು. ಅಲ್ಲಿ ಎಲ್ಲರೂ ಅಮ್ಮನಿಗೆ ಫ್ರೆಂಡ್ಸ್ ಆಗೋಗ್ಬಿಟ್ಟಿದ್ದಾರೆ. ಅಲ್ಲಿ ನರ್ಸು, ಡಾಕ್ಟ್ರು ಎಲ್ಲರೂ ಅಮ್ಮನಿಗೆ ಕ್ಲೋಸ್ ಫ್ರೆಂಡ್ಸು. ಅವರೆಲ್ಲ ಬಂದು ಕೇಕ್ನ ಕಟ್ ಮಾಡಿಸ್ತಾಯಿದ್ರು. ಫಸ್ಟ್ ಟೈಮ್ ಅಮ್ಮನ ಬರ್ತಡೇ ದಿನ ಅಮ್ಮ ಕಟ್ ಮಾಡಿರೋದು ಕೇಕು. ಅಂದರೆ ನೀವು ಯಾರೂ ಕಟ್ ಮಾಡಿಸಿಲ್ವಾ ಅಂತ ನೀವು ಕೇಳ್ಬೋದು. ಬಟ್ ಅವ್ರಿಗೆ ಅದರಲ್ಲೆಲ್ಲ ಒಂಚೂರು ಇಂಟ್ರೆಸ್ಟ್ ಇರ್ತಾ ಇರಲಿಲ್ಲ. ನಾವೇನಾನ ಮಾಡಿಸ್ತೀವಿ ಏನಾನ ಅಂದರೆ ತುಂಬ ಒಂಥರ ಬೈತಾಯಿದ್ರು, ಬೇಡ ಅಂತಾಯಿದ್ರು. ಅವ್ರಿಗೆಲ್ಲ ಅದು ಇಷ್ಟನೇ ಆಗ್ತಿರಲಿಲ್ಲ. ಸರಿ, ಅವ್ರಿಗೆ ಯಾಕೆ ಬೇಜಾರು ಮಾಡೋದು ಅಂದ್ಬಿಟ್ಟು ನಾವು ಸುಮ್ಮನೆ ಆದರೆ, ಈ ಸಲ ಸರ್ಪ್ರೈಸಾಗಿ ಈ ಥರ ಕೇಕ್ ತೊಗೊಂಡು ಬಂದಿದ್ರು. ಅವಾಗ ತಾನೇ ನಾವು ಹೊರಗಡೆ ಹೋಗಿ ಊಟ ಕೂಡ ಮಾಡ್ಕೊಂಬಂದಿದ್ವಿ. ಸ್ಯಾರಿ ಎಲ್ಲ ಚೇಂಜ್ ಮಾಡಿಬಿಟ್ಟಿದ್ರು, ಅಂದರೆ ಬೇರೆ ಸ್ಯಾರಿ ಹಾಕ್ಕೊಂಡಿದ್ರು. ನಾನು ಅದನ್ನು ವಿಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ, ಮರ್ತೋದೆ. ಊಟದೆಲ್ಲ ಏನು ವಿಡಿಯೋ ಬೇಡ ಬಿಡು ಅಂತ ಅಂದಿದ್ರು. ಸರಿ ಆಯಿತು ಅಂದ್ಬಿಟ್ಟು ನಾನು ಅವ್ರಿಗೆ ಯಾಕೆ ಸುಮ್ಮನೆ ಹಿಂಸೆ ಮಾಡೋದು ಅಂದ್ಬಿಟ್ಟು ನಾನು ವಿಡಿಯೋ ಮಾಡ್ಕೊಂಡಿರಲಿಲ್ಲ. ಆಮೇಲೆ ಬಂದು ಡ್ರೆಸ್ ಚೇಂಜ್ ಮಾಡಾದಮೇಲೆ ಕೇಕ್ ತೊಗೊಂಡು ಬಂದರು. ಸರಿ, ಕೇಕ್ ಕಟ್ಟಿಂಗ್ ಆದಮೇಲೆ ಮತ್ತೆ ಸಿಗ್ತೀನಿ. ಹೇಳೋ ಆಂಟಿ ನೀವೇ ಕೈಯಲ್ಲಿ Happy birthday to you. Happy birthday to you. Happy birthday to you. ಕ್ಲಾಪ್ಸ್ ಹೊಡೀರಿ. Happy birthday. ಪೂರ್ತಿ ಹಚ್ಚಬೇಕಾದ್ರೆ ಫುಲ್ಲಿ. Happy birthday to you. Happy birthday to you. ಭಾಗ್ಯಮ್ಮ ಏನು ಬರ್ತಾ ಇಲ್ಲ. ಇಲ್ಲ ಅದಕ್ಕೆ ಕೈಯಲ್ಲೇ ಕಟ್ ಮಾಡಿರೋದೇ ಇಷ್ಟೇ ಕಟ್ ಮಾಡೈತೆ. ಅಷ್ಟೇನಾ? ಒಂದೇ ಚಾಕ್ಲೇಟ್ನ ಎಲ್ಲರೂ ತಿನ್ನಿಸ್ರಿ ಸರ್. ಅಮ್ಮ ಅಂತೂ ಕೇಕ್ ಏನೂ ತಿನ್ನಲ್ಲ. ಮೊಟ್ಟೆ, ಕೇಕು, ಚಿಕನು ಅದೆಲ್ಲ ಏನಂದರೆ ಏನೂ ತಿನ್ನಲ್ಲ. ಫಸ್ಟ್ ಟೈಮು ಕೇಕ್ ಕಟ್ ಮಾಡಿರೋ ಕಾರಣಕ್ಕೆ ಮೇಲೆ ಚಾಕ್ಲೇಟ್ ಇರುತ್ತಲ್ಲ, ಅದನ್ನು ತಿನ್ನೋಕ್ಕೂ ಅವ್ರು ಹಿಂದೆ ಮುಂದೆ ನೋಡ್ತಾಯಿದ್ರು. ಅವ್ರು ಅವಾಗಿಂದನೂ ಅಷ್ಟೇ. ಅಮ್ಮ ಫಸ್ಟ್ ಟೈಮ್ ಕೇಕ್ ಕಟ್ ಮಾಡಿರೋದು. ಹೋಗಿ ವಿಡಿಯೋ ಮಾಡ್ತೀನಿ. ನಾನ್ ಮಾಡ್ತೀನಿ ಹೋಗಿ ನೀನ್ ನೆಕ್ಸ್ಟ್ ನೀನೆ. ನಾನ್ ವಿಡಿಯೋ ಆಫ್ ಮಾಡಿ ಹೋಗೋದು. ಆಯ್ತು. ಹೋಗು. ನಾನಷ್ಟೇ ಸುಮ್ಮನೆ ಇರಲ್ಲ. ಅಮ್ಮನಿಗೆ ಎಷ್ಟು ಹೇಳ್ತಾ ಇದ್ದೀವಿ ಎಗ್ಲೆಸ್ ತಂದಿರೋದು ಅಂತ ಪಾಪ ಅವರೆಲ್ಲ ಹೇಳ್ತಾ ಇದ್ರು. ಅವ್ರು ಮಾತ್ರ ತಿನ್ನಲಿಲ್ಲ. ಅವ್ರು ಕೇಕ್ ಮುಟ್ಟೋಕ್ಕೂ ಸಹ ಭಯಪಡ್ತಾಯಿದ್ರು. ಅದೇನೋ ಗೊತ್ತಿಲ್ಲ, ಅವರು ಒಳ್ಳೆ ಯುದ್ಧ ಮಾಡೋ ಥರ ನೋಡ್ತಾರೆ. ಚಿಕನು ಮಟನು ಅಂದರೆ ಯುದ್ಧದಲ್ಲಿ ಬರುತ್ತಲ್ಲ ಬಂದೂಕು, ಅದೆಲ್ಲ ಆ ಥರ ನೋಡ್ತಾ ಇರ್ತಾರೆ. ಸರಿ, ಇನ್ನು ಅವ್ರಿಗೆ ಇಷ್ಟ ಇಲ್ಲದಿರೋದು ನಮಗೂ ಮಾಡೋದಕ್ಕೆ ಅಷ್ಟು ಇಷ್ಟ ಆಗೋಲ್ಲ. ಇನ್ನು ಕೇಕೆಲ್ಲ ಕಟ್ ಮಾಡಿದ ನಂತರ ನಾವು ಸ್ವಲ್ಪ ಹೊತ್ತು ಮಲಗಿದ್ದು, ಸ್ವಲ್ಪ ಹೊತ್ತು ಮಾತಾಡಿದ್ದು ಇದೆಲ್ಲ ಆಯಿತು. ಇದೆಲ್ಲ ಆಗಿ ಸಂಜೆ ಊಟಕ್ಕೆ ಅಂದ್ಬಿಟ್ಟು
ಇನ್ನು ನಾನ್ ವೆಜ್ ಕೂಡ ತರಿಸಿದ್ರು ಹೊರಗಡೆಯಿಂದ. ಇನ್ನು ನನ್ನ ಹಸ್ಬೆಂಡ್ ಕೂಡ ಬರ್ತಾರೆ ಅಂತ ಅಂದಿದ್ರಲ್ಲ, ಅದಕ್ಕೋಸ್ಕರ ನಾನ್ ವೆಜ್ ತರಿಸಿದ್ರು. ಇದೆಲ್ಲ ತರಿಸಿ ಇನ್ನೇನು ಊಟ ಮಾಡಬೇಕು ಅನ್ನೋ ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಬಂದರು. ಅವರು ಸರ್ಪ್ರೈಸಾಗಿ ಕೇಕ್ ತೊಗೊಂಡು ಬಂದಿದ್ರು. ಪಾಪ ಅವರು ಕೂಡ ಎಗ್ಲೆಸ್ ತೊಗೊಂಡು ಬಂದಿದ್ದರು. ಕೇಳಿ ಎಲ್ಲ ಒಂದು ವಿಚಾರಿಸಿ ಎಲ್ಲ ತೊಗೊಂಡು ಬಂದಿದ್ರು. ಬಟ್ ಆದರೂ ನಮ್ಮ ತಿನ್ನಲಿಲ್ಲ. ಎಷ್ಟೇ ಹೇಳಿದ್ರು ಇಲ್ಲ ನನ್ನ ಕೇಕೆಲ್ಲ ಬೇಡ ಅಂದ್ಬಿಟ್ಟು. ಇನ್ನು ನಾನ್ ವೆಜ್ ಅನ್ನೆಲ್ಲ ಬಿರಿಯಾನಿ ಎಲ್ಲ ತರಿಸಿದ್ರು. ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಕೇಕೆಲ್ಲ ಕಟ್ ಮಾಡಿ ಬಂದಿದ್ದಾಯಿತು. Happy birthday to you, happy birthday to you, happy ಟೂ ವೀಲರ್ ಇಟ್ಬೋದು ಕರೆಕ್ಟ್. ಎಗ್ಲೆಸ್ ಬಾಬಾ ಸ್ಮೆಲ್ಲಲ್ಲಿ ಗೊತ್ತಾಗ್ತದೆ. ಆಯ್ತು ಇಲ್ಲ ಎಗ್ಲೆಸ್ ತಿನ್ನಿ, ಕ್ರೀಮ್ ಮಾತ್ರ ಇಡ್ತೀನಿ. ನೀನೇನು ಇಟ್ಬಿಡ. ಇಲ್ಲ ಚಾಕ್ಲೇಟ್ ಇಡೋದಿಲ್ಲ. ಎಗ್ಲೆಸ್ ತಿನ್ನಿ. ನಾನು ಯಾವ ಬಲ್ಲ ಅದು ಕೊಡಿಲಿ. ಬಾಯಿಗೆ ಇಕ್ಕಿದ್ದು ನಾನು ನಂಗೆ ತಿನ್ನಿಸ್ಲಿಲ್ಲ. ಅಮ್ಮ ಲೈಫಲ್ಲಿ ಫಸ್ಟ್ ಟೈಮು 2 ಕೇಕು ತನ್ನ ಬರ್ತಡೆಗೆ ಕಟ್ ಮಾಡಿದ್ದೆ. ನನ್ನ ತಂಗಿ ಹೋಗಲಿಲ್ಲ, ಅದೊಂದೇ ಬೇಜಾರು. ಅವಳು ಬಂದಿದ್ರೆ ಅಂತೂ ಇದ್ದಿದ್ದು ಚೆನ್ನಾಗಿತ್ತು. ಮತ್ತು ಇನ್ನೊಂದೇನಪ್ಪ ಅಂದರೆ, ಈ ವಿಡಿಯೋದಲ್ಲಿ ನಾನು ನಮ್ಮಮ್ಮನಿಗೆ ಹೇಳೋದೇನೆಂದರೆ, ತುಂಬ ಚೆನ್ನಾಗಿ ಸಾಕಿದ್ರು ನಮ್ಮನ್ನ. ಯಾರ ಮನೆಯಲ್ಲೂ ಬಿಡ್ದಿರ, ಯಾರ ಅಂಗಲ್ಲೂ ಬಿಡ್ದಿರ. ನಮ್ಮಪ್ಪ ನಾವು ಚಿಕ್ಕ ವಯಸ್ಸಲ್ಲಿರಬೇಕಾದ್ರೇ ಸತ್ತೋಗಿದ್ರು. ಬಟ್ ಅಪ್ಪ ಇದ್ದು ಮಕ್ಕಳನ್ನ ಸಾಕೋದಕ್ಕಿಂತ ಅಪ್ಪ ಇಲ್ದಿರೋ ಮಕ್ಕಳನ್ನ ಸಾಕ್ತಾರಲ್ಲ, ತುಂಬ ಗ್ರೇಟ್ ಅನ್ನಬೇಕು. ಯಾಕಂದರೆ ಒಬ್ಬರ ಮನೆಯಲ್ಲೂ ಬಿಡಲಿಲ್ಲ, ಒಬ್ರ ಹತ್ರನೂ ಬಿಡಲಿಲ್ಲ. ತುಂಬ ಜನ ತುಂಬ ಮಾತುಗಳಾಡಿದ್ದಾರೆ, ತುಂಬ ಅಂದಿದ್ದಾರೆ ನಮ್ಗಳ್ನ. ಬಟ್ ಅದೆಲ್ಲ ಮೀರಿ ನಮ್ಮನ್ನ ಈ ಲೆವೆಲ್ಗೆ ತೊಗೊಂಡು ಬಂದಿದ್ದಾರೆ ಅಂದರೆ ನಮ್ಮಮ್ಮ ತುಂಬ ಗ್ರೇಟ್ ಅಂತಲೇ ಅಂದ್ಕೊಬೋದು. ಅವ್ರಿಗೋಸ್ಕರ ನಾವು ಏನೂ ಮಾಡಿಲ್ಲ, ಆದರೆ ಮುಂದಕ್ಕೆ ಅವ್ರಿಗೆ ಯಾವುದೇ ಥರ ತೊಂದರೆ ಆಗದಿರಂಗೆ ನಾವು ಅವ್ರನ್ನ ಸಾಕ್ತೀವಿ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ದೇವರು ಆ ಶಕ್ತಿ ನಮ್ಮಿಬ್ಬರಿಗೂ, ಅಂದರೆ ನನಗೆ ನನ್ನ ತಂಗಿಗೆ ಕೊಡಲಿ ಅಂತ ನಾವು ಕೇಳ್ಕೊಳ್ತೀವಿ. ಈ ವಿಡಿಯೋದಲ್ಲಿ ಅವ್ರಿಗಷ್ಟೇ ನಾವು ಹೇಳೋಕ್ಕಾಗೋದು. ನಗ್ನಗ್ತಾ ಇರಿ, ಎಷ್ಟೇ ಕಷ್ಟ ಬರಲಿ ಹ್ಯಾಪಿಯಾಗಿರ್ರಿ ಅಂತ ಹೇಳ್ತಾ, ನಾವಿದ್ದೀವಿ, ಏನೇ ಆದ್ರೂ ನಾವಿದ್ದೀವಿ ಅಂತ ಅಂದ್ಕೊಂಡು ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾವಂತೂ ಡೆಡ್ ಎಂಡ್ ಅಲ್ಲಿ ಕ್ರಾಸ್ ಆಗೋವರೆಗೂ ನಮ್ಮಮ್ಮ ಅಲ್ಲೇ ನಿಂತ್ಕೊಂಡು ನೋಡ್ತಾನೆ ಇರ್ತಾರೆ, ನಾವು ಟರ್ನ್ ಆಗೋವರೆಗೂ. ಓಕೆ ಫ್ರೆಂಡ್ಸ್, ಇವತ್ತು ನಮ್ಮಮ್ಮನ ಬರ್ತಡೇ ಈ ಥರ ಸಿಂಪಲ್ಲಾಗಿ ನಡೀತು. ಇದು ನಮಗೆ ಎಲ್ಲರಿಗೂ ಸಿಂಪಲ್ ಅಂದ್ರೂ ಅವ್ರಿಗೆ ಇದು ಗ್ರ್ಯಾಂಡ್ ಅಂತ ಅನಿಸುತ್ತೆ. ಮತ್ತು ಇನ್ನೊಂದು ಹೊಸ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಈ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ತಪ್ಪುತ್ತೀರಾ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಕೇಳ್ತಾ, ಮತ್ತು ಇನ್ನೊಂದು ಹೊಸ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.